ಪ್ರಶ್ನೆ 12. ಮೇಷ ಲಗ್ನಕ್ಕೆ ದ್ವಾದಶ 12ನೇ ಸ್ಥಾನದಲ್ಲಿ ಸೂರ್ಯ ಗ್ರಹವಿದ್ದರೆ ಭವಿಷ್ಯವು ಹೇಗಿರುತ್ತದೆ? ಉತ್ತರ: ಮೇಷ ಲಗ್ನಕ್ಕೆ ದ್ವಾದಶ ಸ್ಥಾನದಲ್ಲಿ ಪೂರ್ವಭಾದ್ರ 4ನೇ ಪಾದದಲ್ಲಿ ಸೂರ್ಯ ಗ್ರಹವಿದ್ದರೆ ಧನವನ್ನು ಸದ್ವ್ಯಯ ಮಾಡುವರು, ಧರ್ಮದಿಂದ ಖರ್ಚು ಮಾಡುವರು, ಸದ್ವಿನಿಯೋಗದಿಂದ ಧರ್ಮದಿಂದ ಧನವನ್ನು ಬಳಸುವರು, ಸದುಪಯೋಗವನ್ನುಂಟು ಮಾಡಿಸುವುದು, ಸಗ್ರಂಥ ಪಠನೆಯನ್ನು ಮಾಡಿಸುವುದು, ತತ್ವವನ್ನು ಉಪದೇಶಿಸುವಂತೆ ಮಾಡುವುದು, ವಿದ್ಯಾಬಲವು ಕೂಡಿರುತ್ತದೆ, ದೈವಶಕ್ತಿಯನ್ನು ಮುಕ್ತಿ ಮಾರ್ಗವನ್ನು ಸಂಪಾದಿಸಿಕೊಳ್ಳುವರು, ಜೀವನ ರಕ್ಷಣೋಪಾಯಗಳು ಕೂಡಿರುತ್ತವೆ, ಪಾಪ ಭೀತಿಯು ಭಯವೂ ಇರುತ್ತದೆ, ಸ್ವರ್ಗಲೋಕ ಪ್ರಾಪ್ತಿಯನ್ನು ಮಾಡಿಕೊಳ್ಳುವರು, ಮಾನವತ್ವವು ಕೂಡಿರುತ್ತದೆ, ಜಂತು ವಧೆಯನ್ನು ತಪ್ಪಿಸುತ್ತದೆ, ಮುಂದಿನ ಜನ್ಮಕ್ಕೆ ತರುಣೋಪಾಯಗಳನ್ನು ಸೃಷ್ಟಿಸಿಕೊಳ್ಳುವರು, ಕಷ್ಟವಿಲ್ಲದ ಸಾವು ಸಿದ್ಧಿಸುತ್ತದೆ, ಕೊನೆಯ ದಶೆಯಲ್ಲಿ ಅನೇಕ ಸುಖ ಸಂತೋಷಗಳು ಲಭಿಸುವವು, ಮುಂದಿನ ಜನ್ಮವು ಶ್ರೇಷ್ಠವಾಗಿರುವುದು. ಮೇಷ ಲಗ್ನಕ್ಕೆ ದ್ವಾದಶ ಸ್ಥಾನದಲ್ಲಿ ಉತ್ತರಾಭಾದ್ರ ನಕ್ಷತ್ರದ 4 ಪಾದಗಳಲ್ಲಿ, ರೇವತಿ ನಕ್ಷತ್ರದ 4 ಪಾದಗಳಲ್ಲಿ ಸೂರ್ಯ ಗ್ರಹವಿದ್ದರೆ ಮೇಲೆ ತಿಳಿಸಿರುವ ಭವಿಷ್ಯಕ್ಕೆ ವಿರುದ್ಧವಾಗಿ ನಡೆಯಬಹುದು.